ಎಲ್ಲ ಸ್ನೇಹಿತರೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಶೇಷವಾದ ತರಗತಿ ಏನಪ್ಪ ಅಂದರೆ, ಕರ್ನಾಟಕದ ಪ್ರವಾಸೋದ್ಯಮದೊಳಗೆ ಹಿಂದೆ ತರಗತಿಗೂ ಏನು ಚರ್ಚೆ ಮಾಡಿದ್ವಿ, ಗಿರಿಧಾಮಗಳು ಮತ್ತು ಜಲಪಾತಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ವಿ. ಈ ಒಂದು ತರಗತಿಯೊಳಗೆ ಕರ್ನಾಟಕದ ವನ್ಯಜೀವಿ ಧಾಮಗಳು, ಐತಿಹಾಸಿಕ ಸ್ಥಳಗಳು, ಕೋಟೆಗಳು ಮತ್ತು ಯಾತ್ರಾ ಸ್ಥಳಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕರ್ನಾಟಕದ ವನ್ಯಜೀವಿ ಧಾಮಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ಹೇಳಿದ್ದೆ, ಕರ್ನಾಟಕವು ದಟ್ಟವಾದಂಥ ಅರಣ್ಯವನ್ನು ಹೊಂದಿರುವಂಥ ಪ್ರದೇಶದಿಂದ ಕೂಡ್ತಾ ಹೋಗ್ತೈತಿ. ಹಾಗಾಗಿ ಅರಣ್ಯಗಳು ಮತ್ತು ಕಾಡು ಪ್ರಾಣಿಗಳ ಸಂರಕ್ಷಣೆಗಾಗಿ ಸರ್ಕಾರ ಏನು ಮಾಡ್ತೈತಪ್ಪ ಅಂದ್ರೆ, ಅನೇಕ ವನ್ಯಜೀವಿ ಧಾಮಗಳು, ಪಕ್ಷಿಧಾಮಗಳು ಮತ್ತು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಹುಲಿ ಧಾಮಗಳು ಮತ್ತು ಜೀವ ವೈವಿಧ್ಯ ಬಯೋಡೈವರ್ಸಿಟಿ ಅಂತ ಕರಿತಾ ಹೋಗ್ತಲ್ಲ, ವಲಯಗಳನ್ನು ಏನು ಮಾಡ್ತಾ ಇರ್ತೈತಿ, ನಿರ್ಮಾಣ ಮತ್ತು ನಿರ್ವಹಣೆಯನ್ನು ಮಾಡ್ತಾವೆ. ಯಾಕಪ್ಪ ಅಂದ್ರೆ ಅರಣ್ಯಗಳನ್ನು ಕಾಪಾಡಬೇಕು, ಜೊತೆಗೆ ಕಾಡು ಪ್ರಾಣಿಗಳ ಸಂರಕ್ಷಣೆಗಾಗಿ ಸರ್ಕಾರ ಈ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ತಾ ಹೋಗ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡ್ತಾ ಹೋಗ್ತೀವಿ. ಯಾವ್ಯಾವುದು? ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆ, ಇನ್ನೊಂದು ಯಾವುದು ಕುದುರೆಮುಖ, ಇನ್ನೊಂದು ಹಂಪಿ. ಎಷ್ಟು? ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆ, ಕುದುರೆಮುಖ, ಹಂಪಿ. ಇವಿಷ್ಟು ಏನಪ್ಪ ಅಂದ್ರೆ 5 ರಾಷ್ಟ್ರೀಯ ಒಂದು ಉದ್ಯಾನಗಳು, ನ್ಯಾಷನಲ್ ಪಾರ್ಕ್ಸ್ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಕರ್ನಾಟಕದೊಳಗೆ ಕಂಡು ಬರ್ತಾ ಹೋಗ್ತವೆ. ಯಾವುದು? ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆ, ಕುದುರೆಮುಖ, ಹಂಪಿ ರಾಷ್ಟ್ರೀಯ ಉದ್ಯಾನಗಳು ಎಲ್ಲಿ ಕಂಡು ಬರ್ತಾ ಹೋಗ್ತಾವಪ್ಪ ಅಂದ್ರೆ ಕರ್ನಾಟಕದೊಳಗೆ 5 ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತಾ ಹೋಗ್ತವೆ. ಅದೇ ರೀತಿ 5 ವನ್ಯಜೀವಿ ಧಾಮಗಳು ಕರ್ನಾಟಕದಲ್ಲಿ ಕಂಡು ಬರ್ತಾ ಹೋಗ್ತವೆ. ಜೊತೆಗೆ ಆ ಪ್ರಾಣಿಗಳನ್ನು ಅವುಗಳ ನೆಲೆಯಲ್ಲಿ ಸಂರಕ್ಷಿಸಲು ರಾಜ್ಯದಲ್ಲಿ 18 ವನ್ಯಜೀವಿ ಧಾಮಗಳನ್ನು ಗುರುತಿಸ್ತಾ ಹೋಗ್ತಾರೆ. ಅವುಗಳಲ್ಲಿ ಪ್ರಮುಖವಾದಗಳು ಯಾವಪ್ಪ ಅಂದ್ರೆ ಮುತ್ತೋಡಿ, ಬಂಡೀಪುರ, ನಾಗರಹೊಳೆ, ದಾಂಡೇಲಿ, ಭದ್ರಾ ವನ್ಯಜೀವಿ ಧಾಮ, ರಂಗನತಿಟ್ಟು, ಕೊಕ್ಕರೆಬೆಳ್ಳೂರು, ಮಂಡಗದ್ದೆ, ಕುಡವಿ ಪಕ್ಷಿಧಾಮಗಳನ್ನು ನೋಡ್ತಾ ಹೋಗ್ತೀವಿ. ಎಲ್ಲಿ? ಕರ್ನಾಟಕದೊಳಗೆ ರಾಜ್ಯದಲ್ಲಿ 18 ವನ್ಯಜೀವಿ ಧಾಮಗಳನ್ನು ಕಂಡುಬರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಮುಂದುವರೆದು ನೋಡ್ತಾ ಹೋಗೋಣ. ಕರ್ನಾಟಕವು ಸುಂದರವಾದಂಥ ಕಡಲ ತೀರಗಳನ್ನು ಹೊಂದಿದೆ. ಹೇಳಿದೆ 3 ಜಿಲ್ಲೆಗಳ ಕರಾವಳಿ ತೀರವನ್ನು ನೋಡ್ತಾ ಹೋಗ್ತೀವಿ. ಒಂದನೇದು ಉತ್ತರ ಕನ್ನಡದೊಳಗೆ, ಆಮೇಲೆ ಕಡೆ ಉಡುಪಿ, ಆಮೇಲೆ ಕಡೆ ದಕ್ಷಿಣ ಕನ್ನಡದೊಳಗೆ. ಒಟ್ಟು 320 ಕಿಲೋಮೀಟ್ರ್ ಐತೆ ಅಷ್ಟೇ. ಎಷ್ಟು? 320 ಕಿಲೋಮೀಟ್ರ್. ಈ ಒಂದು ಕರಾವಳಿ ತೀರಗಳನ್ನು ನೋಡ್ತಾ ಹೋಗ್ತೀವಿ. ಅದ್ರಾಗ ಸುಂದರವಾದ ಕರಾವಳಿ ತೀರ ಯಾವುದಂತ ಬಂದರು ಯಾವುದಪ್ಪ ಅಂದ್ರೆ ಕಾರವಾರ ಜಿಲ್ಲೆ. ಅವುಗಳಲ್ಲಿ ಈ ಸುಂದರವಾದ ಕಡಲ ತೀರಗಳು ಬೀಚ್ ಅಂತ ಹೇಳ್ತವೆ. ಅವುಗಳು ಯಾವಪ್ಪ ಅಂದ್ರೆ ಗೋಕರ್ಣದ ಓಮ್ ಬೀಚ್, ಉಳ್ಳಾಲ ಬೀಚ್, ಮುರುಡೇಶ್ವರ, ಮರವಂತೆ, ಮಲ್ಪೆ. ಈ ಒಂದು ಬೀಚ್ಗಳು ಅಸಂಖ್ಯಾತ ಪ್ರವಾಸಿಗರನ್ನು ಆಕರ್ಷಣೆಯನ್ನು ಮಾಡ್ತಾ ಹೋಗ್ತೈತಿ. ಜೊತೆಗೆ ಉಡುಪಿ ಸಮೀಪದಲ್ಲಿರುವಂಥ ಈ ಸೇಂಟ್ ಮೇರಿಸ್ ದ್ವೀಪವು, ಯಾವ ದ್ವೀಪ? ಉಡುಪಿ ಸಮೀಪದಲ್ಲಿರುವಂಥ ಈ ಸೇಂಟ್ ಮೇರಿಸ್ ದ್ವೀಪವು ವಿಶಿಷ್ಟವಾದಂಥ ಸ್ತಂಭ ಮಾದರಿಯ ನಿಸರ್ಗದತ್ತವಾದಂಥ ಶಿಲಾರಚನೆಯನ್ನು ಹೊಂದಿರೋದು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಮುರುಡೇಶ್ವರ ತ್ಯಾಕ ಯಾವುದು? ನೇತ್ರಾಣಿ ದ್ವೀಪ ಕಂಡು ಬರ್ತಾ ಹೋಗ್ತೈತಿ. ಕಾರವಾರ ಬಳಿತಾಕ ದೇವಗಡ, ಕುರುಮಗಡ ಅಂತಂದು 2 ದ್ವೀಪಗಳು ಕಂಡು ಬರ್ತಾ ಹೋಗ್ತವೆ. ಇವುಗಳು ಕೂಡ ಈ ಒಂದು ಇದೇನಿದೆ 3 ಲೈನ್ ಇತ್ತಲ್ಲ, PC ಇಂದ ಹಿಡಿದು KS IAS ಮಟ್ಟನ ಪ್ರಶ್ನೆಗಳು ಆಗ್ತಾವೆ. ಆಗಿ ಹೋಗ್ಯವು, ಆಗ್ತಾವೆ. ಎಲ್ಲಿ? ಉಡುಪಿ ಸಮೀಪಕ್ಕೆ ಯಾವ ದ್ವೀಪ ಕಂಡು ಬರ್ತೈತಿ? ಸೇಂಟ್ ಮೇರಿಸ್ ದ್ವೀಪ ಕಂಡು ಬರ್ತೈತಿ. ಅದೇ ರೀತಿ ಮುರುಡೇಶ್ವರ ತ್ಯಾಕೆ ಯಾವ ದ್ವೀಪ ಕಂಡು ಬರ್ತೈತೆ ಅಂದರೆ ನೇತ್ರಾಣಿ ದ್ವೀಪ. ಕಾರವಾರ ಬಳಿ 2 ಬರ್ತಾವೆ, ದೇವಗಡ, ಇನ್ನೊಂದು ಕುರುಮಗಡ ಅಂತಂದು 2 ದ್ವೀಪಗಳನ್ನ ನೋಡ್ತಾವೆ. ಇವು ಫುಲ್ಲು ಮುಖ್ಯವಾಗಿ ಇಂಪಾರ್ಟೆಂಟ್, ನೆನಪಿಟ್ಟುಗಳೇ ಬೇಕು. ಉಡುಪಿ ತ್ಯಾಕ ಸೇಂಟ್ ಮೇರಿಸ್ ದ್ವೀಪ, ಮುರುಡೇಶ್ವರ ತ್ಯಾಕ ನೇತ್ರಾಣಿ ದ್ವೀಪ, ಕಾರವಾರ ತ್ಯಾಕ ದೇವಗಡ ಮತ್ತು ಕುರುಮಗಡ ದ್ವೀಪಗಳನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ಹೋಗ್ತಾ ಹೋಗೋಣ. ಐತಿಹಾಸಿಕ ಸ್ಥಳಗಳ ಬಗ್ಗೆ ನೋಡ್ತಾವೆ.
ಐತಿಹಾಸಿಕ ಸ್ಥಳಗಳಂದ್ರೆ ನಮ್ಮ ನಾಡನ್ನಾಳಿದ ಅನೇಕ ರಾಜ ಮನೆತನಗಳವ. ಯಾವ್ಯಾವ? ಕನ್ನಡದ ಮೊದಲ ರಾಜ ಮನೆತನ ಯಾವುದು? ಕದಂಬರು, ಹೊಯ್ಸಳರು, ಮತ್ತು ಮುಂದುವರೆದ ಹೊಯ್ಸಳರು, ಚಾಲುಕ್ಯರು, ವಿಜಯನಗರ ಅರಸರುಗಳು ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಆಡಳಿತ ಅವಧಿಯೊಳಗೆ ಅನೇಕ ತಮ್ಮ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಏನು? ಶಿಲ್ಪಕಲಾ ವೈಭವದಿಂದ ಕೂಡಿರುವಂಥ ಅನೇಕ ಜನ ಆಕರ್ಷಣವಂಥ ಅನೇಕ ಸ್ಥಳಗಳನ್ನು ಏನು ಮಾಡ್ತಾ ಹೋಗ್ತಾರೆ, ನಮ್ಮ ಒಂದು ರಾಜ್ಯದೊಳಗೆ ಬಿಟ್ಟು ಹೋಗ್ತಾರೆ. ಅವುಗಳಂದ್ರೆ ಯಾವಪ್ಪ ಅಂದ್ರೆ ಹಂಪಿ, ಬೇಲೂರು, ಹಳೆಬೀಡು, ಸೋಮನಾಥಪುರ, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ವಿಜಯಪುರ, ಕೋಳಗುಮ್ಮಟ, ಲಕ್ಕುಂಡಿ, ಬನವಾಸಿ, ಬಸರಾಳು, ಬಳ್ಳಿಗಾವಿ, ಮೈಸೂರು, ಶ್ರೀರಂಗಪಟ್ಟಣ, ವಿಜಯಪುರ. ಇನ್ನು ಹೇಳಿದ್ರೆ ಮುಗಿಯಂಗಿಲ್ಲ. ಇವು ಫುಲ್ಲು ಇಂಪಾರ್ಟೆಂಟ್ ಅಷ್ಟೇ. ಇನ್ನು ಹೇಳ್ಕೊಂತವ್ರೆ ಇನ್ನೂ ಒಂದು 50 ಕ್ಲಾಸ್ ಅಕ್ಕವು. ಅಷ್ಟರ ಮಟ್ಟಿಗೆ ಚಾರಿತ್ರಿಕ ಐತಿಹ್ಯವಾದಂಥ ತಾಣಗಳು ಇರೋದನ್ನು ಕಾಣ್ತಾ ಹೋಗ್ತವೆ. ಇವುಗಳಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಸುದ್ದಿಯಾಗಿವೆ. ಆಗಲಕ್ಕೆ ಹೇಳಿದೆ ಯುನೆಸ್ಕೋ ಗುರುತಿಸ್ತತಿ ಯಾವುದನ್ನು? ಇದು ಒಂದೇದು ಹಂಪಿ ಗುರುತಿಸ್ತತಿ, ಆಮೇಕಡೆಗೆ ಪಟ್ಟದಕಲ್ಲು ಗುರುತಿಸ್ತದೆ, ಆಮೇಕಡೆಗೆ ಈ ಪಶ್ಚಿಮ ಘಟ್ಟಗಳನ್ನು ಗುರುತಿಸ್ತದೆ. ಕರ್ನಾಟಕದೊಳಗೆ 3 ಪ್ರದೇಶಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ವಿಶ್ವ ಪಾರಂಪರಿಕ ತಾಣ ಅಂತ ಕರಿತಾ ಹೋಗ್ತಾರೆ. ಆ ಒಂದು ಪಟ್ಟಿಗೆ ಸೇರ್ತಾ ಹೋಗ್ತವೆ. ಮುಂದುವರೆದು ನೋಡ್ತಾ ಹೋಗೋಣ. ಯಾತ್ರಾ ಸ್ಥಳಗಳು. ಕರ್ನಾಟಕದಲ್ಲಿ ಅನೇಕ ಯಾತ್ರಾ ಸ್ಥಳಗಳು ಕಂಡು ಬರ್ತಾವೆ. ಒಂದನೇದು ಧರ್ಮಸ್ಥಳ, ಶ್ರೀ ಧರ್ಮಸ್ಥಳ ಮಂಜುನಾಥ, ಉಡುಪಿಯರಿ ಶೃಂಗೇರಿ ಶಾರದಾಪೀಠ, ಹೊರನಾಡು ಅನ್ನಪೂರ್ಣೇಶ್ವರಿ, ಕೊಲ್ಲೂರು ಮೂಕಾಂಬಿಕಾ, ಗೋಕರ್ಣ, ಉಳುವಿಯ ಚನ್ನಬಸವೇಶ್ವರ, ಶಿರ್ಸಿ ಮಾರಕಾಂಬಿಕಾ, ಶ್ರವಣಗಳ ಕುಮಟೇಶ್ವರ, ಕೂಡಲ ಸಂಗಮ ಬಸವಣ್ಣ, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ, ಆದಿಚುಂಚನಗಿರಿ ಮಠ, ಕಾರ್ಕಳ ಗೊತ್ತಿಲ್ಲ, ದೇವರಗುಡ್ಡ ಮತ್ತು ಮೈಲಾರ ಕ್ಷೇತ್ರ, ಏಳುಕೋಟೆ, ಗುಲಬರ್ಗದ ಬಂದೇ ನವಾಜ ದುರ್ಗ, ವಿಜಯಪುರದ ಇಬ್ರಾಹಿಂ ರೋಜಾ, ಶಿರಾದ ಮಲ್ಲಿಕ್ ರವಾನ್ ದುರ್ಗ, ಮೈಸೂರಿನ ಸೆಂಟ್ ಫಿಲೋಮಿನಾ ಚರ್ಚ್, ಮಂಗಳೂರಿನ ರೋಜಾರಿಯೋ ಕೆಥೆಡ್ರಲ್ ಚರ್ಚ್. ಇವು ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳಾಗಿವೆ. ಎಷ್ಟು ಇನ್ನೂ ನೋಡ್ಕೊಂತವ್ರು ಇನ್ನೂ ಅನೇಕ ಯಾತ್ರಾ ಸ್ಥಳಗಳು ಸಿಗ್ತಾ ಹೋಗ್ತವೆ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಕರ್ನಾಟಕದ ಕೋಟೆಗಳ ಬಗ್ಗೆ ನೋಡ್ತಾ ಹೋಗೋಣ. ಕೋಟೆಗಳು ಯಾಕಪ್ಪ ಅಂದ್ರೆ ರಾಜ್ಯದ ಒಂದು ಅತ್ಯುತ್ತಮ ರಕ್ಷಣೆ ಮಾಡೋಕ್ಕಾಗಿ ಕೋಟೆಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅತಿ ಹೆಚ್ಚು ಕೋಟೆಗಳ ನಿರ್ಮಾಣ ಯಾರು ಮಾಡ್ತಾರಪ್ಪ ಅಂದ್ರೆ ಶಿವಾಜಿ ಮಾಡ್ತಾ ಹೋಗ್ತಾನೆ. ಹಾಗಾದರೆ ಕರ್ನಾಟಕದ ಕೋಟೆಗಳು ಅತ್ಯಂತ ಚರಿತ್ರೆ ಸುಭದ್ರವಾದಂಥ ಕೋಟೆಗಳು ನೋಡ್ತಾ ಹೋಗ್ತೀವಿ. ಈಗಲೂ ಕೂಡ ಆ ಒಂದು ಪ್ರವಾಸಿಗರ ಪ್ರಮುಖ ತಾಣವಾಗಿ ಕಂಡು ಬರ್ತಾ ಹೋಗ್ತವೆ. ಮತ್ತು ಈ ಒಂದು ಯಾವುದು ಕೋಟೆಗಳ ಬಗ್ಗೆ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಕೋಟೆಗಳು ನೋಡ್ತಾ ಹೋಗ್ತಂದ್ರೆ ಪ್ರಮುಖವಾದಂಥ ಕೋಟೆಗಳು ಎಲ್ಲೆಲ್ಲಪ್ಪ ಅಂದ್ರೆ ಬೀದರ್ ಕೋಟೆ, ವಿಜಯಪುರ, ಕಲಬುರಗಿ, ವಿಜಯನಗರ ಕೋಟೆ, ಕೆಳತಿ, ಚಿತ್ರದುರ್ಗ ಕೋಟೆ, ಮಧುಗಿರಿ, ನಂದಿಬೆಟ್ಟ, ಪಾವಗಡ, ಮಂಜರಾಬಾದ್, ಉಚ್ಚಂಗಿದುರ್ಗ, ಕವಲೇದುರ್ಗ, ಪರಸ್ಗಢ್, ಶ್ರೀರಂಗಪಟ್ಟಣ, ಕರಾವಳಿ ಕೋಟೆಗಳಂತ ಬೌದ್ದೂರ್ಗಢ, ಬಸವರಾಜದುರ್ಗ, ದೇವಗಢ, ಕುರ್ಮಗಢ. ಈ ಒಂದು ಕೋಟೆಗಳು ಕರ್ನಾಟಕದ ಪ್ರಮುಖ ಕೋಟೆಗಳಾಗಿ ಕಂಡು ಬರ್ತಾ ಹೋಗ್ತವೆ. ಎಲ್ಲ ಇಲ್ಲಿವರೆಗೆ ಏನು ಮಾಡಿ ನೋಡಿದ್ವಿ, ಎಲ್ಲ ಪ್ರೇಕ್ಷಣೀಯ ಸ್ಥಳಗಳು ಕರ್ನಾಟಕದ ಒಂದು ಹಿರಿಮೆಯನ್ನು ಹೆಚ್ಚಿಸ್ತಾ ಹೋಗ್ತವೆ. ನಮ್ಮ ರಾಜಧಾನಿಯಾದಂಥ ಬೆಂಗಳೂರು ನಗರ ಇತ್ತೀಚಿನ ಒಂದು ದಿನಗಳಲ್ಲಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಾ ಹೋಗ್ತೈತಿ. ಯಾಕಪ್ಪ ಅಂದರೆ ಬೆಂಗಳೂರಿನೊಳಗೆ ಏನೈತಿ, ಉತ್ತಮವಾದಂಥ ಹವಾಮಾನ ಆಗಿರೋಕ್ಕೆ 1200 IT-BT ಕಂಪ್ನಿಗಳು ಪ್ರಾರಂಭ ಮಾಡ್ಯಾರಲ್ಲಿ. ಜೊತೆಗೆ ವಿಧಾನಸೌಧ ಐತಿ, ಸುಂದರವಾದಂಥ ಕಟ್ಟಡದ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಪಾರ್ಕ್ಗಳು ನೋಡ್ತೀವಿ. ಜೊತೆಗೆ ಇವುಗಳನ್ನು ಏನು ಬೆಂಗಳೂರನ್ನು ಏನಂತ ಕರಿತಾವಪ್ಪ ಅಂದ್ರೆ ಉದ್ಯಾನ ನಗರಿ ಅಂತ ಕರಿತಾವೆ. ಯಾಕಪ್ಪ ಅಂದ್ರೆ ಅಷ್ಟರ ಮಟ್ಟಿಗೆ ಪಾರ್ಕ್ಗಳು ನಿರ್ಮಾಣ ಮಾಡಿ ಕೈ ಬಿಟ್ಬಿಟ್ಟಾರೆ. ಜೊತೆಗೆ ಅತಿ ದೊಡ್ಡ ನಗರವಾಗಿ ಕಾಣ್ತಾ ಹೋಗ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ಬೃಹನ್ ನಗರಗಳಲ್ಲಿ ಕಾಣ್ತಾ ಹೋಗ್ತೀವಿ. ಯಾವುದು? ಬೆಂಗಳೂರು ನಗರ. ಅದೇ ರೀತಿ ಮೈಸೂರನ್ನು ಏನು ಕರಿತಾವಪ್ಪ ಅಂದ್ರೆ ಅರಮನೆಗಳ ನಗರ ಅಂತ ಕರಿತೇವೆ. ಯಾವ ನಗರನ ಅರಮನೆಗಳ ನಗರ ಅಂತಂದ್ರೆ ಈ ಮೈಸೂರನ್ನು ಅರಮನೆಗಳ ನಗರ ಅಂತ ಕರಿತಾ ಹೋಗ್ತೀವಿ. ಅನೇಕ ಸುಂದರವಾದಂಥ ಅರಮನೆಗಳನ್ನು ಈ ಒಂದು ಮೈಸೂರಿನೊಳಗೆ ನೋಡ್ತಾ ಹೋಗ್ತೀವಿ. ಇಲ್ಲಿನ ಒಂದು ದಸರಾ ಉತ್ಸವ ಏನು ಮಾಡ್ತಾರಪ್ಪ ಅಂದ್ರೆ ದೇಶ ವಿದೇಶದಿಂದ ಲಕ್ಷಾಂತರ ಜನರು ಏನು ಮಾಡ್ತಾ ಹೋಗ್ತಾರೆ, ಬಂದು ಹೋಗ್ತಾರೆ. ಅಲ್ಲಿ ಪ್ರಮುಖವಾಗಿ ಚಾಮುಂಡಿ ಬೆಟ್ಟ, ಕೃಷ್ಣರಾಜಸಾಗರ, ಬೃಂದಾವನ ಇನ್ನು ಮುಂತಾದಂಥ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಇವತ್ತಿನ ತರಗತಿಯೊಳಗೆ ಏನೆಲ್ಲ ಚರ್ಚೆ ಮಾಡಿದವಪ್ಪ ಅಂದ್ರೆ ಕರ್ನಾಟಕದ ವನ್ಯಜೀವಿ ಧಾಮಗಳು,
ಐತಿಹಾಸಿಕ ಸ್ಥಳಗಳು, ಯಾತ್ರಾ ಸ್ಥಳಗಳು, ಕರ್ನಾಟಕದ ಕೋಟೆಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಒಂದನೇದು, ನಂದಿಗಿರಿಧಾಮ ಡ್ಯಾಶ್ ಜಿಲ್ಲೆಯಲ್ಲಿದೆ. ಯಾವ ಜಿಲ್ಲೆ ಇದೆ? ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ. ಯಾಕಪ್ಪ ಅಂದ್ರೆ ಅತ್ಯುತ್ತಮವಾದ ತಂಪಾದ ವಾತಾವರಣವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ನಂದಿಗಿರಿಧಾಮದೊಳಗೆ ಗಾಂಧಿ ಭವನ ಅಂತ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅಬ್ಬಿ ಜಲಪಾತ ಡ್ಯಾಶ್ ನಗರದ ಸಮೀಪದಲ್ಲಿ ಐತಿ. ಮಡಿಕೇರಿ ತ್ಯಾಕ. ಇನ್ನೊಂದು ಹೇಳಿದ್ದೆ ಅಬ್ಬಿ ಇದು ಮಡಿಕೇರಿ ತ್ಯಾಕ್ ಬಂದ್ರೆ ಇದು ಕೆಮ್ಮಣ್ಣಗುಂಡಿ ತ್ಯಾಕ್ ಬರ್ತೈತಿ. ಕರ್ನಾಟಕದ ನಯ ನಗರ ಅಂತ ಯಾವ ಜಲಪಾತ? ಗೋಕಾಕ್ ಮಲ್ಲಿಕಿನ್ ಅಂತ ಒಂದು ಹಾಡೈತಲ್ಲ, ಅದು ಗೋಕಾಕ್ ಜಲಪಾತ. ಗೋಕರ್ಣ ಸಮೀಪದ ಡ್ಯಾಶ್ ಬೀಚ್ ಇದೆ. ಓಮ್ ಬೀಚ್ ಐತಿ. ಅರಮನೆಗಳ ನಗರ ಅಂದ್ರೆ ಯಾವ ನಗರ? ಮೈಸೂರು ನಗರ ಅಂತ ಕರಿತಾ ಹೋಗ್ತೀವಿ. ಅರಮನೆಗಳ ನಗರ ಮೈಸೂರು ನಗರ. ಇದೆಷ್ಟು ಪಾಠ ಮುಕ್ತಾಯ ಆಗ್ತೈತಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.